ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಶರಣ ಅಂಬಿಗರ ಚೌಡಯ್ಯನವರು ಪ್ರಸಾದ ಕಾಯವನ್ನು ಕೆಡಿಸದೆ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ವಿಚಾರವನ್ನು ಹೇಳುತ್ತಾರೆ. ನಾವೇನು ಮಾಡ್ತೀವಿ, ಶರೀರಕ್ಕೆ ತೊಂದರೆ ಕೊಡಬೇಕಂತ ಕೆಲವರು ತಿಳ್ಕೊಂಡವರು. ಶರೀರಕ್ಕೆ ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ. ಇದು ದೊಡ್ಡ ಯಂತ್ರ. ಇದು ಶರೀರವಿದ ನುಡಿದ ಇಂದ್ರಜಾಲದ ಆಟಗಳು ಉಂಟೆ. ಇಂಥ ಸರ್ವಶ್ರೇಷ್ಠ ಶರೀರವನ್ನು ಅತ್ಯಂತ ಭೋಗಮಯವನ್ನಾಗೂ ಮಾಡದೆ, ಅತ್ಯಂತ ಕಠಿಣವಾದ ಪಾರಮಾರ್ಥಿಕ ಶಿಕ್ಷೆಯನ್ನು ಕೊಡದೆ ನಾವು ಸಾಧನೆಯಲ್ಲಿ ತೆಗೆದುಕೊಂಡು ಹೋಗಬೇಕಾಗಿದೆ. ಅದಕ್ಕಾಗಿ ಶರಣರು ಹೇಳ್ತಾರೆ, ನವಖಂಡ ಮಂಡಲದೊಳಗೆ ಪುಂಡಲೀಕವೆಂಬುದೊಂದು ಹುತ್ತ ಇರ್ಪುದು. ನವಖಂಡ ಮಂಡಲದೊಳಗೆ ಪುಂಡಲೀಕವೆಂಬುದೊಂದು ಹುತ್ತ ಇರ್ಪುದು. ಆ ಹುತ್ತಿನಲ್ಲಿ ಚಿತ್ರ ವಿಚಿತ್ರವಾದ ಸರ್ಪವಿರ್ಪುದು ನೋಡ. ಆ ಹುತ್ತಿನಲ್ಲಿ ಚಿತ್ರ ವಿಚಿತ್ರವಾದ ಸರ್ಪ ಇರ್ಪುದು ನೋಡ. ಸರ್ಪದ ಹೆಡಿಯಲ್ಲಿ ಒಂದು ರತ್ನವಿರ್ಪುದು. ಆ ಸರ್ಪದ ಹೆಡಿಯಲ್ಲಿ ಒಂದು ರತ್ನವಿರ್ಪುದು. ಆ ರತ್ನದ ಬೆಳಕಿನಲ್ಲಿಯೇ 14 ಲೋಕಗಳೆಲ್ಲ ಬೆಳಗುತ್ತಿಪ್ಪವು ನೋಡ. ಆ ರತ್ನದ ಬೆಳಕಿನಲ್ಲಿ 14 ಲೋಕಗಳೆಲ್ಲ ಬೆಳಗುತ್ತಿಪ್ಪವು. ಹುತ್ತವ ಕೆಡಿಸದೆ ಹಾವನು ಕೊಂದು, ಹುತ್ತವ ಕೆಡಿಸದೆ ಹಾವನು ಕೊಂದು ರತ್ನ ವಶಪಡಿಸಿಕೊಂಡಾತ ನಮ್ಮ ವೀರ ಧೀರಾದಿ ವೀರ ಅಂಬಿಗ ಚೌಡಯ್ಯನವರು. ಎಷ್ಟು ಮಾರ್ಮಿಕವಾದ ಮಾತನ್ನು ಶರಣರು ನಮಗೆ ಹೇಳಿದ್ದಾರೆ. ನವಖಂಡ ಮಂಡಲ ಅಂತಂದ್ರೆ 9 ತೂತಿನ ಶರೀರ. ಎಲ್ಲರಿಗೂ 9 ತೂತುಗಳು, ಹೆಚ್ಚು ಕಡಿಮೆ ಇಲ್ಲ ತೂತಿನಲ್ಲಿ. 10, 15 ಅಥವಾ ಕಡಿಮೆಯವರೆಗೆ 7, 8, 5 ಹಿಂಗಿಲ್ಲ. ನವಖಂಡ ಎಲ್ಲರಿಗೂ 9 ತೂತುಗಳಿರಲೇಬೇಕು. ನವದ್ವಾರಗಳು, ನವದ್ವಾರಗಳು ಉಳ್ಳಂಥ ಒಂದು ಹುತ್ತ ಅಂದರೆ ಶರೀರ ಅಥವಾ ಮಂಡಲ. ಇದೊಂದು ನವದ್ವಾರಗಳಿರುವ ಮಂಡಲ. ಮಂಡಲದೊಂದು ಪುಂಡಲೀಕವೆಂಬುದೊಂದು ಹುತ್ತ ಇರ್ಬೋದು ನೋಡ. ಪುಂಡಲೀಕವೆಂಬುದೊಂದು ಹುತ್ತ ಅಂದರೆ ಹೃದಯ. ಹೃದಯ ಅಂದರೆ ಏನು ಅಂತ ಕೇಳಿದ್ರೆ ಇಡೀ ಶರೀರದ ಕೇಂದ್ರ ಅದು. ಇಂಥ ಹೃದಯದೊಳಗೆ ಏನಿರ್ಬೋದು, ಪುಂಡರೀಕ ಹುತ್ತಿನಲ್ಲಿ ಚಿತ್ರ ವಿಚಿತ್ರವಾದ ಸರ್ಪವಿರ್ಬೋದು. ಚಿತ್ರ ವಿಚಿತ್ರ ಅಂದರೆ ಹೇಳಿಕೆ ಬಾರದೇ ಇರತಕ್ಕಂಥದ್ದು. ತಲೆ ಕಡೆ ಬಾಲ್ ಆಗ್ತದೆ, ಬಾಲ್ ಕಡೆ ತಲೆ ಆಗ್ತದೆ. ಥರದ ಬಣ್ಣವನ್ನು ನಿರ್ಮಾಣ ಮಾಡ್ತದೆ. ಇಂಥ ಚಿತ್ರ ವಿಚಿತ್ರವಾದ ಹಾವು ಇದು. ಯಾವಾಗ ಈ 9 ರಂಧ್ರಗಳನ್ನು ಯಾವಾಗ ಹೊರಗೆ ಬರ್ತದೆ ಗೊತ್ತಿಲ್ಲ. ಅದು ಮಾರ್ಗದಲ್ಲಿರ್ತಕ್ಕಂಥ ಗುದಗುಯಿಗಳ ಕಡೆ ಹೋಗಲಾರ್ದೇ ಮಲಮೂತ್ರ ವಿಸರ್ಜನೆ ಆಗೋದಿಲ್ಲ. ಇದೇ ಹಾವಿನ ಸ್ಪರ್ಶ ಕಣ್ಣಾಗಿ ಬಂದರೆ ರೂಪದರ್ಶನ ಆಗ್ತದೆ. ಅದು ಸಹಜ ರೂಪವಾಗಬೇಕು. ರೂಪಕ್ಕೆ ಮರಳಾಗಿಬಿಟ್ರೆ ರೂಪದ ವಿಷ ಕಡಿತಂತ ಅದರ ಅರ್ಥ. ಕಿವಿಯಲ್ಲಿ ಸ್ಪರ್ಶ ಆಗ್ತದೆ, ಶಬ್ದ ದರ್ಶನ ಆಗ್ತದೆ. ಶಬ್ದಕ್ಕೆ ಮೋಹಿತನಾದಿ ಶಬ್ದದ ವಿಷ ಆಗ್ತದೆ. ಇಲ್ದಿದ್ರೆ ಅದು ಏನಾಗ್ತದೆ, ದರ್ಶನ ಆಗ್ತದೆ. ಹಾಗೆ ನಾಲಿಗೆಯಲ್ಲಿ ರಸದ ವಿಷ, ಚರ್ಮದಲ್ಲಿ ಸ್ಪರ್ಶದ ವಿಷ, ಮೂಗಿನಲ್ಲಿ ಗಂಧದ ವಿಷ ಆಗಬಹುದು. ಅದಕ್ಕೆ ಆಯಾ ಇಂದ್ರಿಯಗಳಲ್ಲಿ ಹೋದಾಗ ಅದನ್ನು ಭೋಗಿಸ್ತಾ ಇದೆ ಈ ಮನಸ್ಸೆಂಬ ಹಾವು. ಈ ಹಾವಿಗೆ ಒಂದೇ ಹೆಡಿ ಇಲ್ಲ, 3-4 ಹೆಡಿಗಳು. ಇದಕ್ಕೆ 5 ಹೆಡಿ ಅಂದ್ರೆ ನಡೀತದೆ. ಒಮ್ಮೆಲೇ 2-3 ಇಂದ್ರಿಯಗಳಲ್ಲಿ ಏಕಕಾಲಕ್ಕೆ ಪ್ರವೇಶಿಸ್ತದೆ. ಇದರ ಅರ್ಥ ಏನು? ಕಣ್ಣಿನಲ್ಲಿದ್ದು ರೂಪ ನೋಡ್ತದೆ, ಕಿವಿಯಲ್ಲಿದ್ದು ಶಬ್ದ ಕೇಳ್ತದೆ, ಕೈಯಲ್ಲಿ ಬಂದು ಬರಲಿಕ್ಕೆ ಹಚ್ಚದ, ಬಾಯಲ್ಲಿ ಬಂದು ಮಾತನಾಡಲಿಕ್ಕೆ ಹಚ್ಚದ ಕೇಳಿದಾಗ ಒಮ್ಮೆ ಏಕಕಾಲದಲ್ಲಿ 3-4 ಇಂದ್ರಿಯಗಳಲ್ಲಿ ಕೆಲಸ ಮಾಡಬಲ್ಲದು ಮನೆಯಲ್ಲಿ ವಿದ್ಯುತ್ಗಳಂತೆ. ಇಂಥ ಚಿತ್ರ ವಿಚಿತ್ರವಾದ ಸರ್ಪ ಏನದ, ಇದನ್ನು ಅಳತೆಗೆ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ನೋಡ್ರಿ. ಫೋಟೋ ತಕ್ಕೊಂಡೇವಂದ್ರೆ ನಡೆಯಂಗಿಲ್ಲ. ಇದು ಉದ್ದದು, ನಗಲದು, ಗಿಡ್ಡದು, ಎಷ್ಟು ಧಾಮದ, ಎಷ್ಟು ಚಂದದ, ಅದು ಕಾಲದವೇನು, ಏನು ಹುಡುಕಾಡೋಕ್ಕಾದ್ರೆ ಏನೂ ಅದರ ಪತ್ತೆ ಹಚ್ಚಲಾಗ ನಮಗೆ ತಯಾರೇ ಇಲ್ಲ. ಜಗವ ಸುತ್ತಿರ್ಬೋದು ನಿನ್ನ ಮಾಯಿ, ನಿನ್ನ ಸುತ್ತಿರ್ಬೋದು ಎನ್ನ ಮನ ನೋಡಯ್ಯ ಅಂತ ಬಸವೇಶ್ವರ ಹೇಳ್ದಂಗೆ ಮನಸ್ಸಿನ ವ್ಯಾಪ್ತಿ ಭಾಳಷ್ಟು ಬಹಳಷ್ಟಿದೆ. ನಾವು ಹಾಗೆ ನೋಡಿದ್ರೆ ಮನಸ್ಸನ್ನು ಒಂದು 4 ಬಳಸ್ಕೊಂಡು ಇವತ್ತು ಇನ್ನೂ ಸೂಕ್ತವಾದ ಮನಸ್ಸು ಭಾಳಷ್ಟಿದೆ. ಆ ಎಲ್ಲ ಮನಸ್ಸನ್ನು ಬಳಸ್ಕೊಂಡು ಬಿಟ್ಟರೆ ಏನಾಗ್ತದೆ, ನಮಗೆ ಜನ್ಮಾಂತರ ಜ್ಞಾನ ಆಗ್ಬೋದು ಅಂತ ಹೇಳ್ತಾರೆ ವಿಜ್ಞಾನಿಗಳು. ಹೀಗೆ ಮನಸ್ಸಿಗೆ ಸುಮ್ಕೊಂಡಾರ್ದೇ ಹೆಚ್ಚಿನ ಮನಸ್ಸು ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದವರು ವಿಜ್ಞಾನಿಗಳು ಹಾಗೂ